ನಮ್ಮ ಬಳ್ಳಾರಿ ಬಸ್ಗಳಲ್ಲಿ ನೀವು ಬಂದ್ರೆ ಫಸ್ಟ್ ನೀವು ಹಿಂಗೆ ಮೂಗ್ ಹಿಡ್ಕೊಂಡು ಒಳಗೆ ಪ್ರವೇಶ ಮಾಡಬೇಕು ಬಸ್ಸಲ್ಲಿ. ಆ ಬಸ್ ಯಾವಾಗ ಕ್ಲೀನ್ ಆಗಿದೆ, ಯಾವಾಗ ತೊಳೆದಿದ್ದಾರೆ, ಯಾವಾಗ ಅದನ್ನ ಎಂಜಿನ್ ಚೆಕ್ ಮಾಡಿದ್ದಾರೆ, ಅದೇನ್ ರನ್ನಿಂಗ್ ಅಲ್ಲಿ ಇದೆಯಾ ಇಲ್ಲ, ಆ ವಿಂಡ್ ಶೀಲ್ಡ್ ಸರಿ ಇದೆಯಾ ಇಲ್ಲ. ನನ್ನ ಹತ್ರ ಫೋಟೋ ಇದೆ, ಫೋನ್ ತೆಗಿಬಾರ್ದು. ವಿಂಡ್ ಶೀಲ್ಡ್ ಬ್ರೇಕ್ ಆಗಿದೆ, ಆ ಗಾಡಿನ ನೀವು ಬಳ್ಳಾರಿ ಟು ಬೆಂಗಳೂರು ಆ ಬಸ್ ನ ವಿಂಡ್ ಶೀಲ್ಡ್ ಹೊಡೆದಿದೆ ಸಚಿವರೇ. ಆಮೇಲೆ ಬಸ್ ನೀವು ಎಷ್ಟು 15 ವರ್ಷಕ್ಕೆ ಏನೋ ಸ್ಕ್ರಾಪ್ ಮಾಡ್ತಿರಲ್ಲ, ನಂದು ಒಂದೇ ಒಂದು ಪ್ರಶ್ನೆ ನಿಮಗೆ ಅಡಿಷನಲ್. ಈಗ ನೀವು AC ಬಸ್ ಅಲ್ಲಿ ಮತ್ತೆ ಸ್ಲೀಪರ್ ಬಸ್ ಅಲ್ಲಿ ನೀವು ಅದು ಅಪೋಲ್ಸ್ಟ್ರಿ ಹಾಕ್ತಿರಲ್ಲ, ಕರ್ಟನ್ಸ್ ಅದೇನೇನೋ ಹಾಕ್ತಿರಲ್ಲ, ಅದು ಸ್ಕ್ರಾಪ್ ಆಗೋವರೆಗೆ ಅದೇ ಇಡ್ತೀರಾ, ಇನ್ನು ಅದನ್ನ ಏನಾದ್ರು ಚೇಂಜ್ ಮಾಡ್ತೀರಾ? ನೀವು ಅದೇ ಇಡಂಗಿದ್ರೆ ನಮ್ಮ ಬಸ್ಗಳಲ್ಲಿ ನೀವು ಮೂಗ್ ಮುಚ್ಕೊಂಡು ಬರ್ಬೇಕು. ನೀವು ಬಳ್ಳಾರಿಯಲ್ಲಿ ನೀವು ಎದಕ್ಕೆ ನಮ್ಮ ಬಳ್ಳಾರಿ ಮತ್ತೆ ವಿಜಯನಗರನ ಇಷ್ಟು ನೆಗ್ಲೆಕ್ಟ್ ಮಾಡ್ತೀರಿ? ಬಡ್ಜೆಟ್ ಅಲ್ಲಿ ಕೂಡ ಅದರಲ್ಲಿ ಒಂದು ಮೆನ್ಷನ್ ಕೂಡ ಇಲ್ಲ, ನೀವು ಬಸ್ ಕೂಡ ಕೊಡ್ತಾ ಇಲ್ಲ. ಉತ್ತರವನ್ನು ನೀಡಿದ್ದಾರೆ. ಬಹುಶಃ ಈ ಒಂದು ಉತ್ತರ ಸಾರಿಗೆ ಇಲಾಖೆಯ ಅರೆ ಆರ್ಥಿಕ ಬಜೆಟ್ ಅಂತ ರೀತಿಯಲ್ಲಿ ಬಹಳ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಇದೊಂಥರ ಶ್ವೇತ ಪತ್ರ ಇದ್ದಂಗೆ ಇದೆ ಸಾರಿಗೆ ಇಲಾಖೆದು. ಸಭಾಪತಿಗಳೇ, ಏನು ಸತೀಶ್ ಅವರು ಉಲ್ಲೇಖ ಮಾಡಿದ್ರು ಅದೇ ರೀತಿ ನಾನು ಉಲ್ಲೇಖ ಮಾಡಬೇಕಾಗಿದೆ. ತಾವು ಬಾಕಿ ಉಳಿದಿರುವ ಬಗ್ಗೆ ತಾವು ಇಲ್ಲಿ ಉಲ್ಲೇಖವನ್ನ ಮಾಡಿದ್ರಿ. ಅದೇ ರೀತಿ ಆರ್ಥಿಕ ಹೊರೆ ಉಂಟಾಗಿದೆ ಅಂತ ಬರ್ದಿದ್ದಾರೆ. ಒಟ್ಟು ಕಾರ್ಯಾಚರಣೆ ವೆಚ್ಚ ಹೆಚ್ಚಾಗಿ ನಿಗಮಗಳಿಗೆ ಹೆಚ್ಚಿಗೆ ಆರ್ಥಿಕ ಹೊರೆ ಉಂಟಾದ ಕಾರಣ ಈ 4 ನಿಗಮಗಳಿಗೆ ಕೆಳಕಂಡಂತೆ ಸಹಾಯ ಹಸ್ತ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಕೆಳಗಡೆ ಫುಲ್ ಬಸ್ಗಳ ವಿವರ 4,099 ಕೋಟಿ ಬಾಕಿ ಇದೆ. ಅದಕ್ಕೆ ಅವರಿಗೆ ಶಕ್ತಿ ಕೊಡ್ಲಿಕ್ಕೆ ಆ 4 ನಿಗಮಕ್ಕೆ ನಾವು ಸರ್ಕಾರದಿಂದ ಅವರಿಗೆ ಸಹಾಯ ಹಸ್ತ ನೀಡ್ತೇನೆ ಅಂತ ಹೇಳಿ ಕೆಳಗೆಲ್ಲ ಬಸ್ಗಳ ವಿವರ ಬಂದಿದೆ. ಆಮೇಲೆ ಹುಡುಕಿದೆ ಎಲ್ಲಿ ಸಿಗ್ಬಹುದು ಅಂತ. ಮತ್ತೆ ಲಾಸ್ಟ್ ಗೆ ಸಿಕ್ತು. ಏನು 2,000 ಕೋಟಿ ಸಾಲದ, ಮೋಸ್ಟ್ಲಿ ಇದಾಗಿರ್ಬೇಕಲ್ಲ, ನಂಗೆ ಗೊತ್ತಿಲ್ಲ. 2,000 ಕೋಟಿ ಸಾಲದ ಮೊತ್ತದ ಅಸಲು ಮತ್ತು ಬಡ್ಡಿ ಪಾವತಿಗಾಗಿ 4 ಸಾರಿಗೆ ನಿಗಮಗಳಿಗೆ ಒಟ್ಟು 452 ಕೋಟಿಗಳ ಅನುದಾನವನ್ನು ಸಹ ಒದಗಿಸಲಾಗಿದ್ದು ಬಹುಶಃ ಇದಾಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಸಭಾಪತಿಗಳೇ, ಅವರು ಹೇಳಿದ್ರು 4 ವರ್ಷ ಆಗ್ಲಿಲ್ಲ ಬಸ್ ತಗೊಂಡಿಲ್ಲ ಅಂತ. 4 ವರ್ಷದಲ್ಲಿ ಆ ಕಾಲದಲ್ಲಿ ಬಸ್ ಚೆನ್ನಾಗಿತ್ತು, ಇಷ್ಟು ಕೆಟ್ಟ ವಾಸನೆ ಬಂದು ಕಿಟಕಿ ಗಾಜು ಹೊಡೆದಾಗ್ಲಿಲ್ಲ. ಬಸ್ ಸರಿ ಇರುವಾಗ ಬಸ್ ಯಾಕೆ ತಗೊಳ್ಬೇಕು ಸಭಾಪತಿಗಳೇ? ಈಗ ಬಸ್ ಹಾಳಾಗಿದೆ, ಬಸ್ ತಗೊಳ್ಳಿ. ತಾವು ಇವತ್ತು ಬಸ್ ತಗೊಳ್ಳುವಾಗ ತಾವು ಹೇಳಿದ್ರಿ 6,000 ಅಂಕಿಅಂಶವನ್ನ ಇಲ್ಲಿ ಕೊಟ್ಟಿದ್ದೀರಿ. 26ರವರೆಗೆ ಖರೀದಿಸಿರುವ ಮತ್ತೆ ಖರೀದಿ ಹಂತದಲ್ಲಿರುವ ಹೊಸ ಬಸ್ಗಳ ವಿವರವನ್ನು ಒಟ್ಟು ಕೊಟ್ಟಿದ್ದೀರಿ. ಯಾವುದು ಖರೀದಿಸಿದ್ದೀರಿ, ಎಷ್ಟು ಬಸ್ ಅನ್ನ ಖರೀದಿಸಿ ಈಗಾಗಲೇ ಕೊಟ್ಟಿದ್ದೀರಿ, ಎಷ್ಟು ಬಸ್ ಅನ್ನ ಖರೀದಿಸಬೇಕು? ಬಜೆಟ್ ನಲ್ಲಿ ತಾವು ಕಳೆದ ಬಾರಿ 25-26ನೇ ಸಾಲಿನ ಬಜೆಟ್ ನಲ್ಲಿ 2,000 ಬಸ್ಗಳನ್ನ ಕೊಡ್ತೇನೆ ಅಂತ ಹೇಳಿದಿರಿ. ಆದೇಶ, ಅದರದ್ದು ಖಂಡಿಕೆ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಕೆಳಗೆ ಬರ್ದಿದ್ದೀರಿ ಆದೇಶ ನೀಡಲಾಗಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಪೂರ್ಣಗೊಂಡಿದೆ, ಅನುದಾನ ನೀಡುವ ಕೋರಿಕೆ ಪರಿಶೀಲಿಸಿದೆ, ಮಾರ್ಚ್ ಕೊನೆಗೆ ಬಂತು. ಇನ್ನು 12 ದಿನದಲ್ಲಿ ಇದೆಲ್ಲ ಆಗ್ತದ?